ನಮಸ್ಕಾರ, ಸರಿತಾ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆ ಹೇಗಿತ್ತು ಹಬ್ಬ? ನಮ್ಮ ಮನೇಲಿ ಈ ಥರ ಮಾಡಿದ್ದೀನಿ. ಹಬ್ಬದ ದಿನ ಬಾಗಿಲೆಲ್ಲ ಒರೆಸಿ ರಂಗೋಲಿ ಹಾಕಿ ಬಣ್ಣ ಹಾಕಿದ್ದೆ. ಸ್ವಲ್ಪ ಮಳೆ ಉದುರುತ್ತಾ ಇರೋದ್ರಿಂದ ರಂಗೋಲಿ ಬಾಗಿಲಲ್ಲಿರೋದು ಲೈಟಾಗಿ ಕಾಣಿಸ್ತಾ ಇದೆ. ಇನ್ನು ನಮ್ಮ ಊರುಗಳ ಕಡೆ ಸಗಣಿ ಸಾರಿಸಿ ದೊಡ್ಡ ದೊಡ್ಡ ಎಳೆ ರಂಗೋಲಿ ಬಿಟ್ಟು ಅದ್ರ ಮೇಲೆ ಮಧ್ಯದಲ್ಲಿ ದಪ್ಪದು ಸಗಣಿ ಉಂಡೆ, ಆ ಕಡೆ ಈ ಕಡೆ ಎಲ್ಲ ಚಿಕ್ಕ ಸಗಣಿ ಉಂಡೆ ಇಟ್ಟು ಬೇಲಿ ಮೇಲೆ ಬಿಟ್ಟಿರೋ ಹೂಗಳು, ಅದರಲ್ಲೂ ಕುಂಬಳದ ಹೂವು ತುಂಬಾ ದೊಡ್ಡದಾಗಿ ಬಿಟ್ಟಿರ್ತಿತ್ತು ಈ ಟೈಮಲ್ಲಿ. ಅದನ್ನೆಲ್ಲ ಸಿಕ್ಕಿಸಿದ್ರೆ ನೋಡೋಕ್ಕೆ ಒಂದು ಎಷ್ಟು ಖುಷಿಯಾಗೋದು ಅಂದರೆ ರೋಡ್ ತುಂಬಾ ಬಿಟ್ಟಿರ್ತಿದ್ರು, ರೋಡ್ ತುಂಬಾ ಇಟ್ಟಿರ್ತಾಯಿದ್ರು. ಇವಾಗ ನಮಗೆ ಮೈಸೂರು ಸಿಟಿಗಳಲ್ಲಿ ಅಷ್ಟೊಂದೆಲ್ಲ ಆಗಲ್ಲ. ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಪುಟ್ಟದಾಗಿ ಅದಕ್ಕೂ ಅರಿಶಿನ ಕುಂಕುಮ ಇಟ್ಟು ಇಡ್ತಾಯಿದ್ದೀನಿ. ನಾನು ಬಾಗಿಲಲ್ಲಿ ಒಂದು 4 ಇಟ್ಟಿದ್ದೆ, ತುಳಸಿ ಹತ್ರ ಒಂದೆರಡು ಇಟ್ಟು, ಕೆಳಗಡೆ ಬಾಗಿಲಲ್ಲಿ ಒಂದು 4-5 ಇಟ್ಟಿದ್ದೆ. ಅಷ್ಟೇ ನನ್ನ ಕೈಲಿ ಮಾಡೋಕ್ಕಾಗಿದ್ದು. ನೀವು ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಹಬ್ಬದ ದಿನ ಯಾವುದೇ ಗಿಫ್ಟು ಇದ್ರೂ ಯಾರೇ ಕೊಟ್ಟರು ಖುಷಿಯಾಗುತ್ತೆ. ಹಂಗೆ ನಮಗೆ ಬೆಳಗ್ಗೆ ಎದ್ದು ಇನ್ನೂ ಪೂಜೆಗೆ ರೆಡಿ ಮಾಡ್ತಾಯಿದ್ದೆ. ಆವಾಗಲೇ ಸ್ವೀಟ್ಸು ಮತ್ತು ಗಿಫ್ಟು ಬಂತು. ಒಂದು ಲೆದರ್ ಬ್ಯಾಗು ಮತ್ತು ಒಂದು 3-4 ಥರ ಮಿಕ್ಸರು, ಒಂದೆರಡು ರಸಗುಲ್ಲ, ಜಾಮೂನ್ದು ಡಬ್ಬಿಗಳು ಎಲ್ಲ ಬಂತು. ಏನೇ ಗಿಫ್ಟು ಬಂದರೂ ಏನೋ ಒಂಥರ ಖುಷಿಯಾಗುತ್ತೆ ಹಬ್ಬಗಳಲ್ಲಿ. ಇನ್ನು ನಾನು ಕೂಡ ಮೊನ್ನೆ ಏನು ಧನಲಕ್ಷ್ಮಿ ಪೂಜೆ ದಿನ ಜಾಮೂನೇ ಮಾಡಿದ್ದೆ, ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ. ಜೊತೆಗೆ ಈ ವರ್ಷ ಕವಿತಾ ಮನೇಲಿ ಹಬ್ಬ ಮಾಡೋಂಗಿರಲಿಲ್ಲ, ಹಂಗಾಗಿ ಅವ್ರನ್ನ ಹಬ್ಬಕ್ಕೆ ಕರೆದಿದ್ದೆ. ಧನಲಕ್ಷ್ಮಿ ಹಬ್ಬದ ದಿನವೂ ಬಂದು ಊಟ ಮಾಡಿಕೊಂಡು ಸುಮಾರು ಹೊತ್ತು ಇದ್ದು ಹೋಗಿದ್ರು. ಇನ್ನು ಹಬ್ಬದ ದಿನ ನಾನೇ 1-2 ಪಾವು ಅಕ್ಕಿನ ನೆನೆಸಿ ಕಜ್ಜಾಯನೂ ಮಾಡಿದ್ದೆ. ನಾನು ದಕ್ಷತಾಗೆ ಒಂದು ಗಿಫ್ಟನ್ನ ತೊಗೊಂಬಂದಿದ್ದೀನಿ. ಅವಳು ಮೊದಲು ಹಾಕಿದ್ದ ಸರದ್ದಕ್ಕೆ ಡಾಲರು, ಲಕ್ಷ್ಮಿ ಡಾಲರ್ ಇತ್ತು. ಇವಾಗ ದೊಡ್ಡ ಸರನ ಬಿಚ್ಚಿಟ್ಬಿಟ್ಟು ಚಿಕ್ಕದನ್ನು ಹಾಕ್ಕೊಂಡಿದ್ದಾಳೆ. ಅದಕ್ಕೆ ಅದು ಸ್ವಲ್ಪ ದೊಡ್ಡದಾಗ್ತಿದೆ ಅಮ್ಮ ಡಾಲರು ಅಂತ ಸುಮಾರು 1-2 ತಿಂಗಳಿಂದ ಹೇಳ್ತಾಯಿದ್ಲು. ಹಾಗಾಗಿ ಪುಟ್ಟದೊಂದು ಕೇಳಿದ್ಲು ಅಂತ ಒಂದು ಡಾಲರ್ನ ತಂದಿದ್ದೀನಿ. ಇವತ್ತು ಕವಿತಾ ನಮಗೆ ಇಡ್ಲಿ ಮತ್ತು ಕಡಲೆಕಾಳು ಬಟಾಣಿ ಹಾಕಿ ಸಾಂಬಾರು ಮಾಡಿ ಕಳಿಸಿದ್ದಾಳೆ ತಿಂಡಿನ. ಅಕ್ಕ, ನಾನೇ ಬೆಳಗ್ಗೆ ತಿಂಡಿ ಮಾಡಿದ್ದೀನಿ, ನಿನ್ಗೆ ಹಬ್ಬದ ದಿನ ಕೆಲಸ, ಹಾಗಾಗಿ ನೀನು ತಿಂಡಿ ಮಾಡು, ಆಮೇಲೆ ಅಡುಗೆ ಮಾಡು ಅಂಥೇಳಿ ಕವಿತಾನೇ ಕಳಿಸ್ಕೊಟ್ಟಿದ್ದಾಳೆ. ಅಮ್ಮ ಮಾಡಿರೋ ಚೆನ್ನಾಯ್ತಾ ಹೇಳ್ಬಿಡೋದ್ಯಾ ಅದ್ಯಾ. ದೀಪಾವಳಿಗೆ ಅಂತ ದಕ್ಷತಂಗೆ ಗೊತ್ತಿಲ್ಲದೆ ಅವಳಿಗೊಂದು ಡಾಲರ್ ಬೇಕಿತ್ತು, ಪುಟ್ಟದು. ಇರುವಾಗಿರೋದು ದೊಡ್ಡದು, ಚಿಕ್ಕದು ಬೇಕು ಅಂದಿದ್ಲು ಈ ಥರ ಅಂಥೇಳಿ ತಂದಿದ್ದೀನಿ. ಅವಳಿಗೆ ಗೊತ್ತಿಲ್ಲ. ಇವಾಗ ಅವಳನ್ನ ಕರೆದು ಯಾವ ಥರ ನೋಡ್ತಾಳೆ ನೋಡೋಣ ಬನ್ನಿ. ನೋಡಿ ಖುಷಿ ಪಟ್ಟಿ ನಮಸ್ಕಾರ ಮಾಡ್ಕೋ. ಇನ್ನು ದಕ್ಷತಾಗೆ ಇನ್ನೂ ಸ್ವಲ್ಪ ಬೇರೆ ಥರ ಇರಬೇಕಿತ್ತು ಅಂತ ಹೇಳಿದ್ಲು. ಆದರೆ ಹಾರ್ಟು ಮತ್ತು ಏನೇನೋ ಇರೋದನ್ನು ಅವಳು ಇಷ್ಟಪಡಲ್ಲ. ಒಂದು ಪುಟ್ಟ ಗುಂಡು ಥರದ್ದು ಬೇಕು ಅಂತಿದ್ಲು. ಹಂಗಾಗಿ ಅವಳಿಗೆ ಗೊತ್ತಿಲ್ಲದೆ ನಾನೇ ತೊಗೊಂಬಂದಿದ್ದು. ಅವರಪ್ಪ ದುಡ್ಡು ಕೊಟ್ಟಿದ್ರು, ಒಂದು 5,000 ಬಟ್ಟೆ ತೊಗೊಂಡು ಕೊಡೋಕ್ಕೆ ಅಂಥೇಳಿ. ನಾನು ಎಷ್ಟು ಬಟ್ಟೆಗೆ ದುಡ್ಡು ಹಾಕೋದು. ಇದಾದರೆ ಹಬ್ಬದ ದಿನ ಗಿಫ್ಟ್ ಕೊಟ್ಟಂಗೂ ಆಗುತ್ತೆ, ಮತ್ತು ಬಟ್ಟೆಗಳು 2-3 ಜೊತೆ ಇನ್ನೂ ಹಾಕದೇ ಇರೋದೇ ಇತ್ತು, ಅದೇ ಹಾಕ್ಕೊಳ್ಳಿ ಅಂತ ಈ ಗಿಫ್ಟನ್ನ ತಂದಿದ್ದು ದಕ್ಷತಾಗೆ. ಇನ್ನು ಧನಲಕ್ಷ್ಮಿ ಹಬ್ಬದ ದಿನ ಜಾಮೂನ್ ಮಾಡಿದ್ದೆ. ಹಂಗಾಗಿ ನನ್ನ ಮಗನಿಗೆ ಭಾಳ ಇಷ್ಟ ಕಜ್ಜಾಯ ಅಂದರೆ. ಕಜ್ಜಾಯ ಮಾಡೋಣ ಅಂತ ನಾನು 3 ದಿನದ ಹಿಂದೆಯೇ ಅಕ್ಕಿನ ನೆನೆಸಿದ್ದೆ. ಬೆಳಗ್ಗೆ ನೆನೆಸಿ ಸಂಜೆ ನೀರು ಚೆಲ್ಲೋದು ಮತ್ತು ಬೆಳಗ್ಗೆ ಎದ್ದ ತಕ್ಷಣ ನೀರನ್ನ ಚೆಲ್ಲೋದು. 3 ದಿನವೂ ಬೆಳಗ್ಗೆ ಸಂಜೆ ನೀರನ್ನ ಚೆಲ್ಲಿ ಅದಾದಮೇಲೆ ಒಂದು ಸಲ ಲೈಟಾಗಿ ತೊಳೆದು ಸೋರು ಹಾಕಿ ಚೆನ್ನಾಗಿರೋ ಕಾಟನ್ ಬಟ್ಟೆ ಮೇಲೆ ಅದನ್ನು ಒಂದು ಅರ್ಧ ಗಂಟೆ ಅಷ್ಟೇ ಒಣಗಾಕಿ ಮಿಕ್ಸಿನಲ್ಲಿ ಪೌಡರ್ ಮಾಡಿ ಏಲಕ್ಕಿ ಹಾಕಿ ಎತ್ತಿಟ್ಕೊಂಡಿದ್ದೆ. ಆಮೇಲೆ ಕಜ್ಜಾಯಕ್ಕೆ ಬೆಲ್ಲಕ್ಕೆ ಏನು ಒಂದು ಅರ್ಧ ಗ್ಲಾಸು ನಾನು ನೀರು ಹಾಕಿಲ್ಲ, ಅದನ್ನು ಪಾಕ ಮಾಡಿಕೊಂಡು 1 ಸ್ಪೂನು ಮೈದಾ ಹಿಟ್ಟು, 1 ಸ್ಪೂನು ಚಿರೋಟಿ ರವೆನ ಹಾಕ್ಕೊಂಡಿದ್ದೆ. ಚೆನ್ನಾಗಿ ಬಂದಿತ್ತು ಕಜ್ಜಾಯ ಅಂತೂ, ಸಾಫ್ಟಾಗಿ. ಅದನ್ನು ಮಾಡಿ ಎತ್ತಿಟ್ಟು ಮತ್ತು ಪಕೋಡ ಮಾಡಿ, ಹಾಲು ಮಾಡಿ, ಬೇಳೆ ಸಾಂಬಾರು ಮಾಡಿ, ಮಧ್ಯಾಹ್ನಕ್ಕೆಲ್ಲ ಊಟ ಎಲ್ಲ ಮುಗಿಸಿ, ಹಬ್ಬ ಅಂದಮೇಲೆ ಇಲ್ಲ ರಂಗೋಲಿ ಚೆನ್ನಾಗಿ ಹಾಕಬೇಕು, ಇಲ್ಲಾಂದರೆ ಹೂಗಳಿಂದ ಹಾಕೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಕಸ್ಮಿಕವಾಗಿ ಅತ್ತೆ ಒಂದು 7-8 ತಪ್ಪದು ಚೆಂಡು ಹೂವು ಮತ್ತು ಬಿಳಿ ಇದು ನಂದಿ ಬಟ್ಲು ಹೂವು ಅಂತಾರಲ್ಲ ಅದು, ಗುಲಾಬಿ ಹೂವನ್ನ ತೊಗೊಂಬಂದರು.
ಸರಿ ಕೆಲಸ ಎಲ್ಲ ಆಗಿತ್ತಲ್ಲ ಅಂಥೇಳಿ ನಾನು ಆ ಹೂವಿನ ಡೆಕೋರೇಷನ್ನ ಸಾಯಂಕಾಲ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಇದ್ರ ಜೊತೆಗೆ ನಮ್ಮ ಆದ್ಯನ್ಗೆ ಕಾಂತಾರ ಹೀರೋಯಿಂದು ಡ್ರೆಸ್ ಮಾಡಿದ್ದೀನಿ. ಆದ್ಯನ್ಗೆ ಕಾಂತಾರ ಫಿಲಮ್ ಹೀರೋಯಿನ್ ಥರ ರೆಡಿ ಮಾಡೋಣ ಅಂತ ನನ್ನದೇ ತುಂಬ ಹಳೆಯ ಸೀರೆ ಇದು ಅವಳದು ಭರತನಾಟ್ಯದ್ದು ಡ್ಯಾನ್ಸ್ದು ಇದೆಲ್ಲ ಸೆಟ್ಟು, ಬಳೆ, ಡಾಬು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದೆಲ್ಲ ಲೈಟಾಗಿ ಮೇಕಪ್ ಮಾಡೋಕ್ಕೆ ಹೆಂಗೆ ಬರುತ್ತೆ ಅಂತ ರೆಡಿ ಆದಮೇಲೆ ತೋರಿಸ್ತೀನಿ. ಇದೆಲ್ಲ ಅವಳದೆ ಕ್ಲಾಸಿಕಲ್ ಡ್ಯಾನ್ಸ್ದು. ರೆಡಿ ಮಾಡಿದ ತಕ್ಷಣ ಆಚೆ ಒಂದೆರಡು ಫೋಟೋ ತೆಗಿಯೋಣ ಅಂತ ಹೋದರೆ ತರುಣು ರೇಗಿಸ್ತಾ ಇದ್ದ. ಏನಪ್ಪ ಸಡನ್ನಾಗಿ ಈ ಥರ ಕಾಣಿಸ್ತಾ ಇದ್ದಾಳೆ ರೆಡಿಯಾಗಿ ಅಮ್ಮ ಅಂತೇಳಿ. ನನಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆ ಮುತ್ತಿನ ಸೆಟ್ ಬದಲು ಎಲ್ಲ ಗೋಲ್ಡ್ ಕಲರ್ ಸೆಟ್ ಇದ್ದರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ನನ್ನ ಹತ್ರ ಯಾವುದೂ ಆ ಥರ ಸೆಟ್ ಇರಲಿಲ್ಲ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ರೆಡಿ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಎಲ್ಲ ಮಾಡ್ಬಾ. ನೆಕ್ಸ್ಟ್ ಗುಲಾಬಿ. ನೋ ಎಲ್ಲಿಗೆ ಮಾಡಮ್ಮ? ಅಲ್ಲ ಮಾಡು, ಎಲ್ಲಿಗೆ ಮಾಡ್ತೇನೆ. ದೀಪಾವಳಿ ಹಬ್ಬಕ್ಕೆ ಆದ್ಯಂದೇ ಫುಲ್ ಕೆಲಸ. ಇಲ್ಲಿ ಕಸನ ಎಲ್ಲೆಲ್ಗೂ ಹಾಕ್ತಾರಾ? ಕಸ ನೋಡು ಕವರ್ ಒಳಗಡೆ ಹಾಕ್ಬೇಕು. ಹಾಕಿದ್ರೊಳಗಡೆ ನೀವು ಅದು ಬೇರೆ ಒಂದು ಕಡೆ ಇದೊಂದು ಕಡೆ ನೆನ್ನೆನೇ ರೆಡಿ ಮಾಡ್ಕೊಂಡ್ರ ಏನವ ಇದು ನಮ್ಮನೆ ಮರದಲ್ಲೇ ಬಿಟ್ಟಿರೋ ಅಶೋಕ ಟ್ರೀ ಎಲೆಗಳು. ಈಗ ನೀವೇ ಡೆಕೋರೇಷನ್ ಮಾಡ್ತೀರೋ ನಾನು ಮಾಡಿ? ನನಗೂ ಎಲ್ಲ ಗೊತ್ತಿಲ್ಲ. ಇದೊಂದು ಕತ್ರಿ ತಗೋಬಾ, ಸಣ್ಣ ಕಟ್ ಮಾಡೋಣ. ವಿಲೇದಲ್ಲೇ ಮತ್ತೆ ಅಶೋಕ ಟ್ರೀ ನಮ್ಮ ಮನೆ ಪಕ್ಕದಲ್ಲಿ ಇರೋದು. ನಾನು ಏನೇ ಕೆಲಸ ಮಾಡ್ತಾಯಿದ್ರು ಆದ್ಯ ನನ್ನ ಜೊತೆ ಸೇರಿಕೊಂಡು ಅಮ್ಮ ನಾನು ಮಾಡ್ತೀನಿ ಹೇಳ್ಕೊಡಿ ಅಂತ ಹೇಳಿ ಮಾಡ್ತಾಳೆ. ಹೂನೆಲ್ಲ ಬಿಡಿಸ್ಕೊಡೋದು ಅದೆಲ್ಲ. ಇದನ್ನು ಕಟ್ ಮಾಡ್ತೀನಿ ಅಂದ್ಲು. ಬೇಡ ಬೇಡ ಕತ್ರಿ ಇದೆ ನಾನೇ ಮಾಡ್ತೀನಿ ಅಂತ ಕಟ್ ಮಾಡ್ಕೋತಾ ಇದ್ದೀನಿ. ಯಾವಾಗಲೂ ಅಷ್ಟೇ ನಾನು ಏನೇ ಮಾಡ್ತಾಯಿದ್ರು ಬಾಗಿಲಿಗೆ ರಂಗೋಲಿ ಹಾಕ್ತಾಯಿದ್ರು ನಾನು ಏನು ಮಾಡಲಿ ಅಮ್ಮ ಅಂತ ಹೇಳಿ ಬಂದು ಅವಳ ಕೈಲಾಗಿದ್ದನ್ನು ಮಾಡಿಕೊಡ್ತಾಳೆ. ನಾನಿಲ್ಲಿ ಡೆಕೋರೇಷನ್ ಮಾಡಿರೋದು ಸ್ವಲ್ಪ ಆರ್ಟಿಫಿಷಿಯಲ್ ಫ್ಲವರು ಟೇಬಲ್ ಮೇಲೆ ಇಟ್ಟಿರೋದು. ಇದು ಒರಿಜಿನಲ್ ಫ್ಲವರು. ಮಾಡೋಣ ಒಂಥರ ಚೆನ್ನಾಗಿರುತ್ತೆ, ಟೈಮ್ ಇದೆಯಲ್ಲ ಅಂಥೇಳಿ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಯಾವ್ದಾರ ಡೆಕೋರೇಷನ್ ಮಾಡಿದರೆ ಹೂವಿಂದು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸಾಯಂಕಾಲ ಆದಮೇಲೆ ಹೂವೆಲ್ಲ ಡೆಕೋರೇಷನ್ ಮಾಡಿ ದೀಪಗಳನ್ನ ಬಾಗಿಲಿಗೆ ತುಳಸಿಗೆ ಎಲ್ಲ ಎಣ್ಣೆ ಹಾಕಿ ಬತ್ತಿ ಹಾಕಿ ರೆಡಿ ಮಾಡಿ ಇಟ್ಟು ಆಮೇಲೆ ನಾನು ಮೇಲೋಗಿ ಕೈಕಾಲು ಮುಖ ತೊಳ್ಕೊಂಡು ಸ್ಯಾರಿ ಹಾಕ್ಕೊಂಡು ಬಂದು ದೀಪಗಳನ್ನ ಇಡ್ತಾಯಿದ್ದೀನಿ. ಇವತ್ತು ಏನು ಅಂತ ಗೊತ್ತಿಲ್ಲ, ಪಟಾಕಿ ಹೊಡಿಯೋಕ್ಕೆ ಬಿಟ್ಟಿಲ್ಲ. ಸುಮಾರು ಒಂದು 4 ಗಂಟೆ ಹಂಗೆ ಶುರುವಾಗಿದ್ದ ಮಳೆ. ಎಷ್ಟೊಂದು ಪಟಾಕಿ ತಂದಿಟ್ಕೊಂಡು ಹುಡುಗರು ಹೊಡಿಯೋಕ್ಕೆ ಆಗಲಿಲ್ಲ. ಸರಿ ರಾತ್ರಿ 10 ಗಂಟೆಲಿ ಸ್ವಲ್ಪ ಪಟಾಕಿನ ಹೊಡೆದಿದ್ದಾರೆ. ಇನ್ನು ಈ ಸ್ಯಾರಿ ನಾನು ದೀಪಾವಳಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದು. ಆಕಸ್ಮಿಕವಾಗಿ ಹೋಗಿ ತೊಗೊಂಡಿರ್ತೀನಿ, ಅದನ್ನು ಯಾವ್ದಾರ ಹಬ್ಬಕ್ಕೆ ಹೊಲಿಸಿ ಉಟ್ಕೊಳ್ತೀನಿ. ನಾನು ಇದನ್ನು ತಂದಾಗ ಶಾರ್ಟ್ ವಿಡಿಯೋದಲ್ಲಿ ಕೇಳಿದ್ದೆ ಯಾವ ಕಲರ್ ತೊಗೊಂಬಂದಿದ್ದೀನಿ ಕಮೆಂಟ್ ಮಾಡಿ ಅಂತ. ಆವಾಗ ನನ್ನ ಸ್ನೇಹಿತರು ಕರೆಕ್ಟಾಗಿ ಬ್ರೌನ್ ಕಲರ್ ಅಂತ ಕಮೆಂಟ್ ಮಾಡಿದರು. ಥ್ಯಾಂಕ್ ಯು ಮಧುರ, ನನ್ನನ್ನು ಅರ್ಥ ಮಾಡ್ಕೊಂಡಿರೋದಕ್ಕೆ. ಅಂತೂ ಹೇಳ್ತಾನೆ ಇದ್ಲು, ಅಮ್ಮ ನಾನು ಸ್ಯಾರಿ ಚೇಂಜ್ ಮಾಡಬೇಕು, ನೀನು ಹೋಗಿ ಬೇಗ ರೆಡಿಯಾಗಿ ಬಾ, ಇಬ್ಬರು ಫೋಟೋಸ್ ತೆಕ್ಕೊಳ್ಳೋಣ ಅಂತ ಹೇಳಿ ಅವಳಿಗೋಸ್ಕರ ಬೇಗ ಬೇಗ ರೆಡಿಯಾಗಿ ಬಂದೆ.
ಇದರಲ್ಲಿ 190 ಎಷ್ಟು 3 ಕೊಡ್ತಾರಾ? ಮಳೆ ಬರ್ತೈತೆ ನೋಡ್ಕೊಂಡು ಟೈಮ್ 10 ಗಂಟೆ 10 ಗಂಟೆ ಆದರೂ ಇವತ್ತು ನಮ್ಮ ಮೈಸೂರಲ್ಲಿ ಮಳೆಯಿಂದಾಗಿ ನನಗೆ ಪಟಾಕಿ ಹೊಡೆಯಂಗಿಲ್ಲ. ಈಗ ಮಳೆ ನಿಂತಿದೆ, ಸುಮಾರು ಜನ ಪಟಾಕಿ ಹೊಡಿತಾ ಇದ್ದಾರೆ. ನೋಡಿ ತರು ಮಾತಾಡ್ತಾನೆ ಮತ್ತೆ ನೋಡೋಣ. ಅದು ಬಾಕ್ಸ್ ಮೇಲೆ ಇಟ್ಬಿಡಪ್ಪ. ಇದೆ ಇಷ್ಟು ಪಟಾಕಿ ತಗೊಂಬಂದು ಯಾವುದು ಹೊಡೆಯಲ್ಲ ಅಂತಿರಲ್ಲ. ಮಳೆ ಈಗ ನಿಂತಾಯ್ತಲ್ಲ, ಇದೇನು ತಕ್ಷದ ಫ್ಲವರ್ ಪಟ ಇದೊಂದು ಹಚ್ಚುತ್ತಾರ ಸಖತ್ತಾಗೈತೆ. ಒಂದೆರಡು ಹಚ್ಚರು. ಮುಖ ಕೊಡಬೇಡಿ, ಮುಖ ಏನಿದೆ ಹಿಂಗಿದೆ ಒಳ್ಳೆ ಡಿಫ್ರೆಂಟ್ ಆಗಿ ವಿಷಲ್ ಒಳ್ಳೆ ಪಟಾಕಿ ಹೊಡೆ ಹೆಂಗಿದೆ ವಿಷಲ್ ವಿಷಲ್ ಮ್ಯೂಸಿಕ್ ಕೃಷ್ಣ ಚಕ್ರನ ಇದು. ಹಾಂ ಏನಂತ ಸ್ವಲ್ಪ ಐತಂತೆ ಬಾ 2 ಇದೇನೋ ಮ್ಯೂಸಿಕಲ್ ಕೃಷ್ಣ ಚಕ್ರ. ನಾನು ಚಲೋ ಅದೇ ಕಾರ್ ಹತ್ರ ಹೋಗಿ ಅಲ್ಲಿ ನಿಂತಿದ್ವಲ್ಲ ನಿಮ್ಮ ಮಗ ಇಲ್ಲ ಅಂತ ಅವಾಗ ಮಳೆ ಬಂತು ಅಂತ ಯಾರು ಪಟಾಕಿ ಹೊಡಿಲ್ಲ. ಇವತ್ತು ಸ್ಕೂಲ್ ಮುಗಿಸ್ಕೊಂಡು ಟ್ಯೂಷನ್ ಮುಗಿಸ್ಕೊಂಡು ಬಂದು ಆದ್ಯ ಮೋನಿ ಎಲ್ಲ ಹೊಡಿತಾರೆ. ಮತ್ತೆ ಈಗ ಮಳೆ ಶುರು. ಎಲ್ಲ ಖಾಲಿ ಆಯ್ತಾ? ಅದೇ ಮಾಸ್ಕ್ ಹಾಕೊಳ್ಳಿ, ಸರಿಗೆ ಮಾಸ್ಕ್ ಹಾಕೋ. ಆದ್ಯ ಈ ಕಡೆ ಬರ್ಬೇಕು ನೀವು. ಏನಾಯ್ತು? ನೀರು ಹಚ್ಚಿಲ್ಲ. ನೀನು ಹಚ್ಚಿದಕ್ಕೆ ನಿನ್ನ ಹತ್ರಕ್ಕೆ ಬರ್ತೈತೆ. ನನ್ನ ಹತ್ರ ಇದೆ, ಕೊಡು ತೋರಿಸ್ತೀನಿ. ಕಷ್ಟಪಟ್ಟು ಒಂದು ಆಕಾಶ ಬುಟ್ಟಿ ಮೊನ್ನೆ ಹಚ್ಚಿದ್ವಿ, ಇವತ್ತೊಂದು ಹಚ್ತವ್ರೆ. ನೋಡೋಣ.